ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು GDR ಸ್ಕೂಲಿಂಗ್ ಅಡ್ಡ. ಸೊ 8th ಕ್ಲಾಸ್ ನ ಏನು ಕರ್ನಾಟಕ ಸ್ಟೇಟ್ ಬೋರ್ಡ್ ನ 8th ಕ್ಲಾಸ್ ಇದೆ. ಅದರ ಹಿಂದಿ ಚಾಪ್ಟರ್ 7 ಏನಿದೆ, ಒಂದು ಪೋಯಮ್ ಇದೆ, ಬಂದರ್ ಬಾಂಟ್. ಏನು ಬಂದರ್ ಬಾಂಟ್, ಆ ಒಂದು ಚಾಪ್ಟರ್ ಅನ್ನ ಇವತ್ ನಾವು ನೋಡೋಣ. ಓಕೆ, ಸೊ ಬಂದರ್ ಬಾಂಟ್ ಪದದಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿ ನೋಡೋಣ. ಓಕೆ, ಸೊ ಇಲ್ಲಿ ಈ ಕವಿತೆಯಲ್ಲಿ इस कविता के द्वारा बच्चे यह सीख सकते हैं कि दो व्यक्तियों के झगड़े ने झगड़े ने तीसरे का लाभ होता है. झगड़ने से तीसरे का लाभ होता है. ಏನ್ ಹೇಳ್ತಾ ಇದಾರೆ ಇಲ್ಲಿ? ಈ ಒಂದು ಪದ್ಯದಿಂದ ನೀವೇನ್ ಕಲಿತೀರಾ ಅಂದ್ರೆ, ಇಬ್ಬರು ವ್ಯಕ್ತಿಗಳು ಜಗಳ ಆಡ್ತಾ ಇದ್ರೆ ಆ ಜಗಳದಿಂದ ಮೂರನೇ ವ್ಯಕ್ತಿ ತನಗೆ ಲಾಭ ಮಾಡಿಕೊಳ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಓಕೆ, ಸೊ ನೋಡೋಣ ಪದ್ಯದಲ್ಲಿ ಏನಿದೆ ಅಂತ ಹೇಳಿ. ಮಾವು ಮಾವು ಬಿಲ್ಲಿ ಆಯಿ. ಮೇವ್ ಮೇವ್ ಅಂತ ಏನ್ ಬಂತಂತೆ? ಬಿಲ್ಲಿ, ಬೆಕ್ಕು ಬಂತು, ಹೌದಲ್ವಾ? ಉಠಾ ಕಹಿ ಸೆ ರೋಟಿ ಲಾಯಿ ತಬಿ ದೂಸರಿ ಬಿಲ್ಲಿ ಆಯಿ. ಏನಂತೆ? ಎಲ್ಲಿಂದಾನೋ ಎಬ್ಸ್ಕೊಂಡು ಒಂದು ಏನು ರೋಟಿ ತುಂಡನ್ನ ಅದು ತಗೊಂಡ್ ಬಂತು. ಆವಾಗ ಇನ್ನೊಂದು ಬೆಕ್ಕು ಎಲ್ಲಿಂದನೋ ಬಂತು ಅಂತ ಹೇಳ್ತಾರೆ. ತಬಿ ದೂಸರಿ ಬಿಲ್ಲಿ ಆಯಿ, ಆವಾಗ ಇನ್ನೊಂದು ಬೆಕ್ಕು ಬಂತು. ಉಸ್ನೆ ಭಿ ಕುಚ್ ಅಕಡ್ ದಿಖಾಯಿ, ಅದೇನ್ ಮಾಡ್ತು? ತಾನು ಸ್ವಲ್ಪ ದಿಮಾಕನ್ನ ತೋರಿಸ್ತು, ಅಕಡನ್ನ ತೋರಿಸ್ತು. ಓಕೆ, ಏನ್ ಹೇಳ್ತಾರೆ? ಮ್ಯಾವ್ ಮ್ಯಾವ್ ಬಿಲ್ಲಿ ಆಯಿ ಉಠಾ ಕಹಿ ಸೆ ರೋಟಿ ಲಾಯಿ ತಬಿ ದೋಸ್ರಿ ಬಿಲ್ಲಿ ಆಯಿ ಉಸ್ನೆ ಭಿ ಕುಚ್ ಅಕಡ್ ದಿಖಾಯಿ. ಏನಂತೆ? ಒಂದು ಬೆಕ್ಕು ಮ್ಯಾವ್ ಮ್ಯಾವ್ ಅಂತ ಬಂತು, ಎಲ್ಲಿಂದನೋ ಒಂದು ರೋಟಿ ತಗೊಂಡ್ಬಂತು. ಆವಾಗ್ಲೇ ಮತ್ತೊಂದು ಬೆಕ್ಕು ಬಂತು. ಆವಾಗ ಏನ್ ಮಾಡ್ತಪ್ಪ ಅಂದ್ರೆ, ಸ್ವಲ್ಪ ಜಂಬ ತೋರಿಸ್ತು, ತನ್ನ ಏನು ಒಂದು ಸೊಕ್ಕು ತೋರ್ಸದಂತ ಹೇಳ್ತಾರೆ, ಆ ರೀತಿ ಒಂದು ಅಕ್ಕಡನ್ನ ತೋರಿಸ್ತದೆ ಅಂತ ಹೇಳಿ ಹೇಳ್ತಾರೆ. ಬೋಲಿ ಏನು ಹೇಳ್ತಂತೆ ನೋಡಿ, ಏನ್ ಹೇಳ್ತಂತೆ? ಯಹ ತೋ ಮೇರಿ ರೋಟಿ ಹೇ ಚೀನ ಕೆಲಾಯಿ ತೂರಿ ಖೋಟಿ. ಏನಂತ ಹೇಳ್ತು? ಇದು ನನ್ನ ರೋಟಿ ಇದೆ, ನೀನು ಕಸದ್ಕೊಂಡು ಬಂದಿದ್ದೀಯಾ, ನೀನು ಏನು ಖೋಟಿ ಇದೆಯಾ ಅಂದ್ರೆ ನೀನು ಸರಿ ಇಲ್ಲ, ನೀನ್ ಸುಳ್ಳಿದ್ಯಾ, ನೀನು ನನ್ನ ರೋಟಿಯನ್ನ ತಗೊಂಡ್ಬಂದಿದ್ದೀಯಾ ಅಂತ ಹೇಳಿ ಹೇಳ್ತು. ಮೇರಿ ರೋಟಿ ಮುಜ್ಕೋ ದೇ ದೇ ನಹಿ ತೋ ಮುಜ್ಸೆ ಝಗಡ ಲೇಲೆ. ಏನಂತದು? ನನ್ ರೋಟಿನ ನಾನು ಕೊಟ್ಟು ಬಿಡು, ಇಲ್ಲ ಅಂದ್ರೆ ನನ್ನ ಜೊತೆ ನೀನು ಜಗಳ ಮಾಡಕ್ ಸಿದ್ಧವಾಗಿರು ಅಂತ ಹೇಳಿ ಹೇಳ್ತದೆ. ಯಾವುದು? ಬೆಕ್ಕು. ಇನ್ನೊಂದು ಬೆಕ್ಕು ಹೇಳ್ತು. ಓಕೆ, ಬೋಲಿ ಯಹ ತೋ ಮೇರಿ ರೋಟಿ ಛೀನ್ ಕೆ ಲಾಯಿ ತೂರಿ ಖೋಟಿ ಮೇರಿ ರೋಟಿ ಮುಜ್ಕೋ ದೇ ದೇ ನಹಿ ತೋ ಮುಜ್ಸೆ ಝಗಡ ಲೇಲೆ. ಏನಂತು? ಇದು ನನ್ನ ರೋಟಿ ಇದೆ, ನೀನ್ ಕದ್ಕೊಂಡು ಬಂದಿದೀಯಾ, ನೀನ್ ಕಸದ್ಕೊಂಡು ಬಂದಿದೀಯಾ, ನನ್ ರೋಟಿ ನನಗ್ ಕೊಟ್ಟು ಬಿಡು, ಇಲ್ಲ ಅಂದ್ರೆ ನನ್ನ ಜೊತೆ ಜಗಳ ಮಾಡಕ್ ನೀನ್ ಸಿದ್ಧ ಆಗಿರು ಅಂತ ಹೇಳಿ ಅದು ಹೇಳ್ತು. ಬಂದರನೆ ದೇಖಾ ಯಹ ಝಗಡ ಲೇ ತರಾಜು ವಹಾ ಅಡ. ಏನ್ ಮಾಡ್ತಪ್ಪ ಅಂತಂದ್ರೆ, ಮಂಗ ಒಂದು ಕುತ್ಕೊಂಡು, ಬಂದರ್ ಅಂತಂದ್ರೆ ಮಂಗ, ಕೋತಿ. ಓಕೆ, ಅದೇನ್ ಮಾಡ್ತಾ ಇತ್ತಪ್ಪ? ಅದು ಕುತ್ಕೊಂಡು ಈ ಜಗಳವನ್ನ ನೋಡ್ತಾ ಇತ್ತು. ಅವಾಗ ಅದೇನ್ ಮಾಡ್ತಪ್ಪ ಅಂತಂತಂದ್ರೆ, ಅಲ್ಲೇ ಇರೋ ಅಂತ ಒಂದು ತಕ್ಕಡಿಯನ್ನ ತಗೊಂಡು ಬಂತು. ಬೋಲಾ ಝಗಡ ಠೀಕ್ ನಹಿ ಹೇ ಬಾಂಟಕ್ಕೆ ಖಾನಾ ಬಾತ್ ಸಹಿ ಹೇ. ಏನಂತ ಹೇಳ್ತು? ಜಗಳ ಮಾಡ್ಬಾರ್ದು, ಜಗಳ ಆಡೋದು ತಪ್ಪು, ಜಗಳ ಮಾಡ್ಬೇಡಿ, ಏನ್ ಮಾಡ್ಬೇಕು? ಹಂಚ್ಕೊಂಡು ತಿನ್ಬೇಕು ಅಂತ ಹೇಳಿ ಮಂಗ ಏನ್ ಮಾಡ್ತು? ಕೋತಿ ಏನ್ ಮಾಡ್ತು? ಎರಡು ಬೆಕ್ಕುಗಳಿಗೆ ಹೇಳ್ತದೆ. ಆಮೇಲೆ ಏನ್ ಮಾಡ್ತದು? ರೋಟಿ ಕೇದೋ ಟುಕಡೆ ಕರ್ಕೆ. ಏನ್ ಮಾಡ್ತದು? ರೋಟಿದು ಎರಡು ತುಂಡುಗಳನ್ನ ಮಾಡಿತು. ಬಂದರನೆ ಪಲಡೋ ಪರ ಧರ್ಕೆ. ಏನ್ ಮಾಡ್ತು? ತಕ್ಕಡಿ ಆ ಕಡೆ ಈ ಕಡೆ ಪ್ಲೇಟ್ಗಳಿರ್ತಾವಲ್ಲ, ತಕ್ಕಡಿ ನೋಡಿದಿರಲ್ವಾ? ತಕ್ಕಡಿ ಆ ಕಡೆ ಈ ಕಡೆ ಪ್ಲೇಟ್ಗಳಿರ್ತವೆ. ಆ ಪ್ಲೇಟ್ಗಳಲ್ಲಿ ಏನ್ ಮಾಡ್ತಪ್ಪ ಅಂತಂದ್ರೆ, ರೋಟಿಯನ್ನ ತುಂಡು ಮಾಡಿ, ಅರ್ಧ ಅರ್ಧ ತುಂಡು ಮಾಡಿ ಏನ್ ಮಾಡ್ತು? ಈ ಕಡೆ ಒಂದು ಈ ಕಡೆ ಒಂದು ಅದು ಇಟ್ಟಿತು. ಅಧಿಕ್ ಜೋ ದೇಖಾ ಟುಕುಡಾ ಖಾಯ ಬಡಾ ದೂಸರಾ ಉಸೆ ಚಬಾಯ. ಏನಂತ ಹೇಳ್ತದೆ? ಯಾವ ಕಡೆ ಜಾಸ್ತಿ ಆಗ್ತಾ ಇದೆಯೋ ಅದನ್ನ ಒಂದು ತುಂಡನ್ನ ತೆಗೆದುಕೊಂಡು ಏನು ಕೋತಿ ತಿನ್ನಕ್ಕೆ ಶುರು ಮಾಡ್ತು. ಮಂಗ ಏನಿದೆ ಅದೇನ್ ಮಾಡ್ತದೆ? ಈ ಕಡೆ ವಜನ್ ಜಾಸ್ತಿ ಆಗ್ತದೆ ಅಂತ ಹೇಳಿ ಈ ಕಡೆಯಿಂದ ಸ್ವಲ್ಪ ತಗೊಳ್ಳೋದು, ಮತ್ ಈ ಕಡೆ ವಜನ್ ಜಾಸ್ತಿ ಆಗ್ಬಿಟ್ರೆ ಈ ಕಡೆಯಿಂದ ಸ್ವಲ್ಪ ತಗೊಂಡ್ ತಿನ್ನೋದು, ಈ ರೀತಿ ಮಾಡಕ್ ಶುರು ಮಾಡ್ತು. ಯಾವುದು? ಕೋತಿ. ರೋಟಿ ಥೋಡಿ ಶೇಷ ರಹಿ ಜಬ್ ಬಂದರ್ ಬೋಲಾ ಸುನ್ ಲೋ ಅಬ್ ತುಮ್ ಯಹ ಟುಕಡಾ ಮೇರಿ ಮಜ್ದೂರಿ ಹುಯಿ ಕಾಮನಾ ಮೇರಿ ಪೂರಿ. ಏನಂತ ಹೇಳ್ತು? ಹಾಗೆ ಮಾಡ್ತಾ 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 ಸ್ವಲ್ಪ ರೋಟಿಯನ್ನು ತುಂಡು ಉಳಿತೋ. ಆವಾಗ ಏನ್ ಹೇಳ್ತದೆ ಕೋತಿ? ಕೇಳಿ ನೀವಿಬ್ರು, ನಿಮ್ ಜಗಳ ಬಗೆಹರ್ಸಕ್ ಬಂದೆ ನಾನು. ಸೊ ಈ ರೋಟಿಯನ್ನ ನಾನು ತಕ್ಕಡಿಯಲ್ಲಿ ಹಾಕಿ ತೂಗಿ ನಿಮ್ಮಿಬ್ಬರ ಜಗಳವನ್ನ ಬಗೆಹರಿಸಲು ಬಂದೆ.
ಸೊ ಅದಕ್ಕೋಸ್ಕರ ಇದೇನಪ್ಪಾ ಅಂತಂದ್ರೆ ನನ್ನ ಕೂಲಿ, ನಾನ್ ಕೆಲಸ ಮಾಡಿದಿನಲ್ವಾ ನಿಮ್ಗೋಸ್ಕರ, ಅದಕ್ಕೆ ನನಗೆ ಇದೇನಪ್ಪಾ ನನ್ನ ಮಜ್ದೂರಿ ಅಂತಂದ್ರೆ ನನ್ನ ಇದು ಏನೋ ಒಂದು ನನ್ನ ಆ ಪಗಾರ ಇದ್ದಂಗೆ ಅಂತ ಹೇಳಿ ಹೇಳ್ತದೆ. ನನ್ನ ಏನಪ್ಪಾ ಅಂತ ನನ್ನ ಕೂಲಿ ಹಣ ಇದ್ದಂಗೆ ಅಂತ ಹೇಳಿ ಹೇಳ್ತದೆ, ನನಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿ ಹೇಳ್ತದೆ. ಯಾವಾಗ ನನ್ನ ಆಸೆ ಪೂರ್ತಿ ಆಯ್ತು ಅಂತ ಕೂಡ ಒಂದ್ ಮಾತನ್ನದು ಹೇಳ್ತದೆ. ಬಿಲ್ಲಿಯೋಂಕೆ ಕುಚ್ ಹಾತ್ ನಾ ಆಯಾ ಝಗಡೆ ಮೇತಾ ಸಬಿ ಗವಾಯ. ಸೊ ಅದಕ್ಕೋಸ್ಕರ ಏನು, ಬೆಕ್ಕುಗಳ ಕೈಗೆ ಏನೂ ಸಿಕ್ಲಿಲ್ಲ, ಜಗಳದಲ್ಲಿ ಎಲ್ಲವನ್ನು ಕಳೆದುಕೊಂಡು ಬಿಟ್ಟವು ಅಂತ ಹೇಳಿ ಹೇಳ್ತಾರೆ. ಓಕೆ, ಸೊ ಈ ಒಂದು ಪದ್ಯದಲ್ಲಿ ನಾವ್ ಏನ್ ನೋಡ್ತೀವಿ ಅಂದ್ರೆ, ಎರಡು ಬೆಕ್ಕಿತ್ತು. ಆ ಬೆಕ್ಕಲ್ಲಿ ಒಂದು ಬೆಕ್ಕು ಎಲ್ಲಿಂದನೋ ಒಂದು ರೋಟಿ ತಗೊಂಡು ಬಂದು ಅದು ಹೋಗ್ಬೇಕಾರೆ ಆವಾಗ್ಲೇ ಇನ್ನೊಂದು ಬೆಕ್ಕು ಬರ್ತದೆ. ಇನ್ನೊಂದು ಬೆಕ್ಕು ಬಂದು ಏನ್ ಹೇಳ್ತಪ್ಪ ಅಂತ ಸ್ವಲ್ಪ ದಿಮಾಕಿನಿಂದ ಏನ್ ಹೇಳ್ತದೆ, ಬಂದು ಇದು ನನ್ನ ರೋಟಿ ಇದೆ, ನೀನ್ ಯಾಕೆ ತಗೊಂಡ್ ಬಂದಿದೀಯಾ, ನೀನು ಕದ್ಕೊಂಡು ಬಂದಿದೀಯಾ, ಕಸ್ಕೊಂಡು ಬಂದಿದೀಯಾ, ಸೊ ನನ್ ರೋಟಿಯನ್ನ ನನಗೆ ಕೊಟ್ಟು ಬಿಡು, ಇಲ್ಲ ಅಂತಂದ್ರೆ ನನ್ನ ಜೊತೆ ಜಗಳಕ್ಕೆ ಸಿದ್ಧ ಆಗು ಅಂತ ಹೇಳಿ ಹೇಳ್ತದೆ. ಅದೇ ಸಮಯದಲ್ಲಿ ಆ ಜಗಳವನ್ನ ನೋಡ್ತಿದ್ದಂತ ಕೋತಿ ಏನ್ ಮಾಡ್ತಪ್ಪ ಅಂದ್ರೆ ಅಲ್ಲಿ ಬಂದು ಏನ್ ಹೇಳ್ತದೆ, ನೀವಿಬ್ರು ಜಗಳ ಮಾಡ್ಬೇಡಿ, ನಿಮ್ಮ ಜಗಳವನ್ನ ನಾನು ಬಗೆಹರಿಸಿ ಕೊಡ್ತೇನೆ, ತಕ್ಕಡಿಯಲ್ಲಿ ತೂಕ ಮಾಡಿ ನಿಮ್ಗೆ ಬಗೆಹರಿಸಿ ಕೊಡ್ತೇನೆ ಅಂತ ಹೇಳಿ ರೋಟಿಯನ್ನ ಏನ್ ಮಾಡ್ತದೆ, ಎರಡು ತುಂಡು ಮಾಡಿ ತಕ್ಕಡಿಯ ಎರಡೂ ಭಾಗಗಳಲ್ಲಿ ಇಡ್ತದೆ. ಯಾವ ಕಡೆ ಜಾಸ್ತಿ ತೂಕ ಇದೆನೋ ಅಲ್ಲಿಂದ ರೋಟಿಯನ್ನ ತೆಗೆದುಕೊಂಡು ಅದೇನ್ ಮಾಡಕ್ ಶುರು ಮಾಡ್ತದೆ, ತಿನ್ನೋದಕ್ಕೆ ಶುರು ಮಾಡ್ತದೆ. ತಿಂತ ಪೂರ್ತಿ ರೋಟಿ ಖಾಲಿಯಾಗಿ ಸ್ವಲ್ಪ ತುಂಡು ಉಳಿದಿರುತ್ತೆ. ಆವಾಗ ಅದೇನ್ ಹೇಳ್ತದೆ ಅಪ್ಪ ಅಂತಂದ್ರೆ, ನಿಮ್ಮ ಜಗಳಗಳನ್ನ ಬಗೆಹರಿಸಕ್ಕೆ ನಾನು ಬಂದೆ, ಸೊ ನನ್ನ ಕೆಲಸಕ್ಕೆ ಇದು ನನ್ನ ಕೂಲಿ ಅಂತ ಹೇಳಿ ಆ ಒಂದು ತುಂಡನ್ನು ಕೂಡ ಕೋತಿ ಏನ್ ಮಾಡ್ತು, ತಿಂದು ಓಡೋಗ್ಬಿಡ್ತು. ಸೊ ಈ ಒಂದು ನೋಡಿ ಎಲ್ಲಾ ರೋಟಿ ಖಾಲಿ ಆಗಿರೋದನ್ನ ನೋಡಿ ಎರಡು ಬೆಕ್ಕುಗಳಿಗೆ ಏನ್ ಅನಿಸ್ತಪ್ಪ ಅಂತಂದ್ರೆ, ಜಗಳದಲ್ಲಿ ಎಲ್ಲವನ್ನು ಕಳೆದುಕೊಂಡು ಬಿಟ್ಟವು. ಓಕೆ, ಸೊ ಎರಡು ಬೆಕ್ಕುಗಳು ಜಗಳದಲ್ಲಿ ಎಲ್ಲವನ್ನು ಕಳೆದುಕೊಂಡು ಬಿಟ್ವು. ಓಕೆ, ಸೊ ಇದ್ರ ಅರ್ಥ ಮನುಷ್ಯನ ಜೀವನದಲ್ಲಿಯೂ ಕೂಡ ಯಾರಾದ್ರೂ ಇಬ್ರು ಜಗಳ ಆಡ್ತಾ ಇದ್ರೆ ಆ ಜಗಳದಿಂದ ಮೂರನೇ ವ್ಯಕ್ತಿ ಲಾಭ ಪಡೆದುಕೊಳ್ತಾನೆ, ಹೌದಲ್ವಾ? ನಾವೇನೋ ಒಂದ್ ವಿಷಯಕ್ಕೆ ಕಿತ್ತಾಡ್ತಾ ಇದ್ರೆ ನಾವಿಬ್ರು ಸಹಿಸ್ಕೊಂಡು ಯಾರ್ದೋ ಇಬ್ರು ಜಗಳನ ಬಿಟ್ಟು ಆ ಸಮಸ್ಯೆಯನ್ನ ಬಗೆಹರಿಸೋದಿಕ್ಕೆ ಪ್ರಯತ್ನ ಮಾಡ್ಬೇಕೆ ಹೊರತು ಆ ಒಂದು ಜಗಳದಿಂದ ಮೂರನೆಯವರಿಗೆ ಲಾಭವನ್ನ ಮಾಡಿ ಕೊಡಬಾರ್ದು. ಯಾವಾಗ್ಲೂ ಜಗಳ ಪ್ರಾರಂಭ ಆದ್ರೆ ಮೂರನೇ ವ್ಯಕ್ತಿ ಲಾಭ ಮಾಡ್ಕೋತಾನೆ. ನಿಮ್ಮ ಏನು ಶತ್ರು ದೃಷ್ಟಿಯಿಂದ ನೋಡ್ತಿರ್ತಾರೋ ಅಥವಾ ನಿಮಗ್ ಒಳ್ಳೇದಾಗ್ಲಿ ಅಂತ ಯಾರು ಬಯಸುವುದಿಲ್ವೋ ಅಥವಾ ನಿಮಗಿಂತ ಮುಂಚೆ ಏನಾದ್ರು ಅವ್ರಿಗೇನಾದ್ರು ಆಗ್ಬೇಕು ಅನ್ನೋ ಒಂದು ಇಟ್ಕೊಂಡಿದ್ರೆ ಆವಾಗ ಏನಾಗ್ತದೆ ಅಂತಂದ್ರೆ ನಿಮ್ಮ ಜಗಳ ಆ ಮೂರನೇ ವ್ಯಕ್ತಿಗೆ ಅನುಕೂಲ ಮಾಡಿ ಕೊಡ್ತದೆ. ಏನ್ ಅನುಕೂಲ ಮಾಡಿ ಕೊಡ್ತದೆ, ನೀವು ಕಿತ್ತಾಡ್ಕೊಂಡು ನೀವೇ ಸಾಯ್ತಾ ಇರ್ತೀರಾ, ಆ ಮೂರನೇ ವ್ಯಕ್ತಿ ತನ್ನ ಒಂದು ಬೇಳೆಯನ್ನ ಬಯಸ್ಕೊಂಡು ದಾಟಿ ಹೋಗ್ಬಿಡ್ತಾನೆ. ನಿಮಗದು ನೀವು ಜಗಳದಲ್ಲಿನೇ ಕೂತ್ಕೊಂಡ್ ಬಿಟ್ಟಿರ್ತೀರಿ, ನಿಮ್ಗೆ ಏನು ಅರ್ಥ ಆಗೋದಿಲ್ಲ, ಹೌದಲ್ವಾ? ಈಗ ಏನಾಗ್ತದೆ, ಒಂದೇನೋ ಒಂದು ಎಲ್ಲೋ ಹೋಗ್ತಾ ಇದೀವಿ, ಬಸ್ಗೆ ಹೋಗ್ತಾ ಇದೀವಿ ಅಂತ ಅನ್ಕೊಳ್ಳೋಣ. ಬಸ್ ಹತ್ತುತ್ತಾ ಇದೀವ, ಸೀಟ್ ಹಿಡಿಬೇಕು, ನಾನ್ ಮೊದ್ಲತ್ತೀನಿ, ಇಬ್ರು ಜಗಳಾಡಕ್ ಶುರು ಮಾಡ್ತೀರಾ. ಸ್ವಲ್ಪ ಹಿಂದೆ ಮುಂದೆ ಹೋಗಿ ಇಬ್ರು ಕೊಡಿಯಪ್ಪ, ನೀನ್ ಮುಂದೆ ಹೋಗ್ತಿದ್ದೆ, ಓಕೆ ನೀನೇ ಹೋಗು, ನನ್ಗೂ ಒಂದ್ ಸೀಟ್ ಹಿಡಿಯಪ್ಪ ಅಂತ ಹೇಳಿ ನೀವು ಅವ್ನಿಗೆ ಬಿಟ್ಬಿಟ್ರೆ ಪಾಪ ಅವ್ನು ಹೋಗಿ ನಿಮ್ಗೂ ಸೀಟ್ ಹಿಡಿತಾನೆ ಅಲ್ವಾ? ನೀನ್ ಯಾಕೆ ಹೋಗ್ತೀಯ, ನಾನೇ ಹೋಗ್ತೀನಿ ಅಂತ ನೀವಿಬ್ರು ಬಡದಾಡ್ಕೊಂಡು ಕೂತ್ಕೊಂಡ್ರೆ ಆ ಜಗಳ ಜೋರಾಗಿ ನೀವು ಕೈ ಹೊಡಿ ಅಂತ ಹೇಳಿ ಹೊಡಿ ಮಾಡ್ತಾ ಇದ್ರೆ ಮಿಕ್ಕದವರೆಲ್ಲ ಹತ್ಕೊಂಡ್ ಬಸ್ ಹೋಗ್ಬಿಡ್ತಾರೆ, ಎಲ್ಲ ಸೀಟ್ ಫುಲ್ ಆಗ್ಬಿಡ್ತವೆ, ನಿಮಗ್ ಸೀಟೇ ಸಿಗಲ್ಲ ಅಲ್ವಾ? ಸೊ ಇಲ್ಲಿ ಏನಾಗ್ತದೆ, ಇದು ಸಿಂಪಲ್ ಉದಾಹರಣೆ. ಜೀವನದಲ್ಲಿ ಇಂತ ದೊಡ್ಡ ದೊಡ್ಡ ಘಟನೆಗಳು ಕೂಡ ಆಗ್ತವೆ. ಯಾವಾಗ ನಾವ್ ಇಬ್ರು ವ್ಯಕ್ತಿಗಳು ಮನಸ್ತಾಪ ಮಾಡ್ಕೊಂಡು ಜಗಳ ಆಡ್ತೀವೋ ಅದರಿಂದ ಮೂರನೇ ವ್ಯಕ್ತಿ ಲಾಭ ಮಾಡ್ಕೊಂತಾನೆ. ಇವಾಗ ಮನೆಗಳಲ್ಲಿ, ಸ್ನೇಹದಲ್ಲಿ, ಎಲ್ಲದರಲ್ಲಿಯೂ ಇಬ್ರು ಫ್ರೆಂಡ್ಸ್ ಇದ್ರು ಕೂಡ ನೀವು ಸ್ಕೂಲಲ್ಲಿ ಇರ್ಬೇಕಾದ್ರೆ ನಿಮ್ಮಲ್ಲಿ ಏನಾದ್ರೂ ಸ್ವಲ್ಪ ಜಗಳ ಆದ್ರೆ ನಿಮ್ಮ ಫ್ರೆಂಡ್ಶಿಪ್ ಅನ್ನು ನೋಡಿ ಯಾರು ಹುಡ್ಕೊಂತಿರ್ತಾರೋ ಆ ಮೂರನೇ ವ್ಯಕ್ತಿ ನಿಮಗ್ ಹತ್ರ ಆಗ್ತಾನೆ. ಯಾಕಂದ್ರೆ ಅವನಿಗೆ ಸಂತೋಷ ಆಗ್ತಿರ್ತದೆ ನೀವಿಬ್ರು ದೂರ ಆಗ್ತಿದ್ದೀರಾ ಅಂತ ಹೇಳಿ. ಆ ವ್ಯಕ್ತಿ ನಿಮ್ಗೆ ಹತ್ರ ಆಗಿ ನಿಮ್ಮನ್ನ ಮತ್ತಿಷ್ಟು ದೂರ ಮಾಡ್ಬಿಡ್ತಾನೆ. ಅವನ ಒಂದು ಏನು ಗುರಿ ಇರ್ತದೆ ನೀವಿಬ್ರು ದೂರ ಮಾಡ್ಬೇಕಂತ ಹೇಳಿ, ಆ ಒಂದು ಗುರಿಯ ಒಂದು ಪೂರ್ತಿ ಆಗ್ಬಿಡ್ತು. ಯಾಕಂದ್ರೆ ನೀವಾಗೇನೆ ಜಗಳ ಮಾಡ್ತಾ ಇದ್ದೀರಾ, ನೀವಾಗೆ ದೂರ ಆಗ್ತಾ ಇದ್ದೀರಾ. ಸೊ ನಿಮ್ಮ ಜಗಳದಲ್ಲಿ ಅವನ್ ತನ್ನ ಲಾಭ ಮಾಡ್ಕೋತಾ ಇದ್ದಾನೆ. ಸೊ ಈ ರೀತಿ ಜೀವನದಲ್ಲಿ ಪ್ರತಿಯೊಂದು ಘಟನೆಯಲ್ಲಿ, ನೀವು ಸ್ನೇಹದಲ್ಲಾಗಿರಬಹುದು, ಮನೆ ಸಂಬಂಧಗಳಾಗಿರಬಹುದು, ನಿಮ್ಮ ರಿಲೇಷನ್ಗಳಾಗಿರಬಹುದು, ನಿಮ್ಮ ವಿದ್ಯಾಭ್ಯಾಸ ಆಗಿರಬಹುದು, ನಿಮ್ಮ ಗುರಿ ಆಗಿರಬಹುದು, ಏನೇ ಆಗಿರಲಿ, ಇಲ್ಲಿ ಏನಾಗ್ತದೆ ಅಂದ್ರೆ ಇಬ್ಬರ ಜಗಳ ಮೂರನೆಯವನಿಗೆ ಲಾಭ ಅಂತ ಹೇಳಿ ನಮ್ಮ ಹಳ್ಳಿ ಗಾದೆ ಮಾತಿದೆ, ಹೌದಲ್ವಾ? ಸೊ ಆ ಒಂದು ಮಾತು ಈ ಒಂದು ಪದ್ಯದಲ್ಲಿ ಸತ್ಯ ಆಗ್ತದೆ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಓಕೆ, ಸೊ ಏನೋ ಬಂದರ ಬಾಂಟ ಪದ್ಯ ಏನೋ ನಗ್ತಾನೆ ನಮ್ಗೆ ಬುದ್ಧಿ ಕಲಿಸಿ ಹೋಗುವಂತ ಒಂದು ಪದ್ಯ ಆಗಿದೆ, ಹೌದಲ್ವಾ? ಸೊ ಇನ್ನೊಂದ್ಸಲಿ ಪದ್ಯವನ್ನ ಪೂರ್ತಿಯಾಗಿ ಓದೋಣ. ಮ್ಯಾವ್ ಮ್ಯಾವ್ ಬಿಲ್ಲಿ ಆಯಿ ಉಠಾ ಕಹಿ ಸೆ ರೋಟಿ लाई, तभी दूसरी बिल्ली आई उसने भी कुचा कर दिखाई, बोली यह तो मेरी रोटी छीन के लाई तूरी खोटी, मेरी रोटी मुझको दे दे नहीं तो मुझसे झगड़ा ले ले,
बंदर ने देखा यह झगड़ा, ले तराजू वहां आड़ा, बोला झगड़ा ठीक नहीं है, बांट के खाना बात सही है. ಅದು ಬುದ್ಧಿ ಹೇಳ್ತವ್ರಿಗೆ. रोटी के दो टुकड़े करके बंदर ने पलड़े में धर के, अधिक जोर देखा टुकड़ा खाया, बड़ा दूसरा उसे चबाया. रोटी थोड़ी शेष रही जब बंदर बोला, सुन लो अब तुम, यह टुकड़ा मेरी मजदूरी, हुई कामना मेरी पूरी. बिल्लियों के कुछ हाथ न आया, झगड़े में था सभी गवाया. ಜಗಳದಲ್ಲಿ ಏನ್ ಮಾಡ್ತಪ್ಪ, ಅದು ಎಲ್ಲವನ್ನು ಕಳ್ಕೊಂಡ್ಬಿಟ್ಟಿದ್ವು. ಯಾವು ಬೆಕ್ಕುಗಳು. ಇಲ್ಲಿ ಕೋತಿ ತನ್ನ ಬುದ್ಧಿಯನ್ನ ಉಪಯೋಗಿಸಿ ಏನ್ ಮಾಡ್ತಪ್ಪ ಅಂತಂದ್ರೆ ಎಲ್ಲ ರೋಟಿಯನ್ನ ಹೊಡ್ಕೊಂಡು ಹೋಗ್ಬಿಡ್ತು. ಓಕೆ, ಸೊ ಈ ಪದ್ಯ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಓಕೆ, ಏನಾದ್ರೂ ಅರ್ಥ ಆಗಿಲ್ಲ, ಏನಾದ್ರೂ ಸಮಸ್ಯೆ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ, ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾರ್ಯಾರ ವಿಡಿಯೋನ ಮಾಡಿಲ್ಲ ಲೈಕ್ ಮಾಡಿ, ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಓಕೆ, ಮತ್ತೇನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಿಮಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ. ಬಾಯ್ ಬಾಯ್.